ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿ SRJ ಕನ್ನಡಿಗ. ತುಂಬ ಜನ ಕಮೆಂಟು ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೇಳ್ತಾ ಇದ್ರ ಏನಾಯ್ತು ಬ್ರೋ ನಿಮ್ಮ ID ಬ್ಲಾಕ್ ಯಾಕಾಗಿದೆ ಅಂತ. ಇವತ್ತು ಹೇಳ್ತೀನಿ ರೀ. ಅವತ್ತು ಬಂದುಬಿಟ್ಟು ಯಾವ ಡೇಟ್ ಅಂತ ಇಲ್ಲೇ ತೋರಿಸ್ತಾ ಹೋಗ್ತೀನಿ ನೋಡಿ, ಬೇಕಾದ್ರೆ ಯಾವ್ದು ಆರ್ಡ್ರ್ ಕೊಟ್ಟಿದೆ ಅಂತ. ಹೋದ ವಾರದಲ್ಲಿ ಆಗಿರೋದು 130 ಶನಿವಾರ ಬಂದುಬಿಟ್ಟು ಇದು A2Bಯಿಂದ ಒಂದು ಆರ್ಡ್ರ್ ಬಿದ್ದಿತ್ತು. ಇದು 116 ರೂಪಾಯಿ ಬಿದ್ದಿದೆಯಲ್ಲ, 7:54 ಗಂಟೆಗೆ ಆರ್ಡ್ರ್ ಬಿದ್ದಿತ್ತು. ಅವೈಲೇಬಲ್ಲಿ ಅದು 22 ಅಂತ ಇದ್ದಾಗ ನಾನು ಸೆಕ್ಯೂರಿಟಿ ಕೇಳಿದೆ. ಅದು ಕಸ್ಟಮರ್ ಬಂದರು ಅಡ್ರೆಸ್ಸು ಏನೋ ಕರೆಕ್ಟಾಗಿ ಹಾಕಿದ್ರು. 22 ಫ್ಲೋರು 222 ಏನೋ ಹಾಕಿದ್ರು. ನಾನು ಬಂದುಬಿಟ್ಟು ಸೆಕ್ಯೂರಿಟಿ ಗಾಡಿ ಬರೀ 22 ಕೇಳಿದ್ದಕ್ಕೆ ಅವ್ನು ಸೆಕೆಂಡ್ ಫ್ಲೋರಲ್ಲಿ ಹೋಗ್ಬಿಟ್ಟು ಕೊಡಿ ಅಂತ. ಆ ಕಸ್ಟಮರ್ ಬಂದುಬಿಟ್ಟು ಇಲ್ಲಿ ತೋರಿಸ್ತೀರಿ, ಟಿಪ್ಸು ಕೊಟ್ಟಿದ್ದಾರೆ. 50 ರೂಪಾಯಿ ಟಿಪ್ಸು ಇದೆ ಮತ್ತು ಸರ್ಜು ಇದು. ಟೋಟಲ್ ಒಂದು 116 ರೂಪಾಯಿ ಇತ್ತು. ಇಷ್ಟು 4.5 ಕಿಲೋಮೀಟ್ರಿಗೆ ಆಲ್ಮೋಸ್ಟು. ಅದು ಬಂದುಬಿಟ್ಟು ನಾನು ಫೋಟೋ ಇತ್ತಲ್ಲ, ಫೋಟೋ ಹೊಡೆದ್ಬಿಟ್ಟು ಅಲ್ಲಿ ಟೇಬಲ್ ಮೇಲೆ ಇಡೋಕ್ಕೆ ಕೇಳಿದರು. ಟೇಬಲ್ ಮೇಲೆ ಏನಾಯ್ತು ಮಚ್ಚ ನಗ್ತಿದೆಯಲ್ಲ, ಸುಮ್ಮನೆ ಕೂತ್ಕೋ, ಅಲ್ಲಿ ವೀಡಿಯೋ ನೋಡಿ ಪಿಕ್ಚರ್ ನೋಡು. ಅಲ್ಲಿ ಇಟ್ಬಿಟ್ಟು ಫೋಟೋ ಹೊಡೆದ್ಬಿಟ್ಟು ಹಾಕಿ ಬೆಲ್ ಮಾಡೋಂಗಿಲ್ಲ. ಡೋರ್ ನಾಟ್ ಬೆಲ್ ಅಂತ ಇತ್ತಲ್ಲ ಆಪ್ಷನ್ಸ್, ಅದಕ್ಕೆ ನಾವು ಯಾರೂ ಬೆಲ್ ಮಾಡೋ, ಆಲ್ಮೋಸ್ಟ್ ಡೆಲಿವರ್ಸ್ ಯಾರೂ ಮಾಡಲ್ಲ. ಫೋಟೋ ಇದ್ದರೆ ನಾನು ಅಲ್ಲಿ ಕಂಪ್ಲೀಸ್ ಆಗಿರೋ ನನ್ನದೇ ತಪ್ಪು, ಏನು ಮಾಡೋಕ್ಕಲ್ಲ. ಹೋದವಾರ ಒಂದು ಆಗಿತ್ತು. ಮತ್ತು ಎಷ್ಟೊಂದು ಮಾರ್ಚು 3ನೇ ತಾರೀಕು ಆಗಿರೋದು. ಕಸ್ಟಮರ್ ಗೇಟ್ ಹತ್ರ ಇಟ್ಬಿಟ್ಟು ಹೋಗಿ ಅಂದಿದ್ದಕ್ಕೆ ಅಲ್ಲಿ ಇಟ್ಬಿಟ್ಟು ಹೋಗಿದ್ದೀನಿ. ಅದು ಯಾರು ಬೇರೆಯವರು ತಿಂದುಬಿಟ್ಟವ್ರು ಏನು ಗೊತ್ತಿಲ್ಲ ನನಗೆ. ಅದೇ ಬಿಲ್ಡಿಂಗು ಅವ್ರ ಕಸ್ಟಮರ್ ನಂಬರು ತೊಗೊಂಡು ಅವರು ಮತ್ತೆ ಅಂದರೆ ಆಲ್ಮೋಸ್ಟ್ ನಾನು ಕೊಟ್ಟಿರೋದು ಆರಿನರ್ ಬಿರಿಯಾನಿಯಿಂದ ಆಲ್ಮೋಸ್ಟ್ ನಾನು ಮಧ್ಯಾಹ್ನ 2 ಗಂಟೆಗೆ ಹೋಗ್ಬಿಟ್ಟು ಕೊಟ್ಟಿದ್ದೀನಿ. 1:30-2 ಗಂಟೆ ಸುಮಾರು ಅನಿಸುತ್ತೆ. ಹೋಗ್ಬಿಟ್ಟು ಡೆಲಿವರಿ ಕೊಟ್ಟಿದ್ದೀನಿ. ಕಸ್ಟಮರ್ ಫೋನ್ ಮಾಡಿ ಕನ್ಫರ್ಮೇಷನ್ ಇಲ್ಲಿದ್ದು ಒಂದು ವೀಡಿಯೋನೂ ಬಂದಿದೆ, ಅದು ಯೂಟ್ಯೂಬಲ್ಲಿ ಹಾಕಿದ್ದೀನಿ. ಸದ್ಯಕ್ಕೆ ಅದು ನೋಡಿಲ್ಲ ಅನಿಸುತ್ತೆ. ಆದರೆ ಮಧ್ಯೆ ಇರೋದು ವೀಡಿಯೋದಲ್ಲಿ ತುಂಬ ಜನ ಗೊತ್ತು ನನ್ನ ವೀಡಿಯೋ ಪೂರ್ತಿ ಯಾರು ನೋಡೋಲ್ಲ ಅಂತ. ನೋಡಿದ್ರೆ ಗೊತ್ತಿರುತ್ತೆ ಆರ್ಡ್ರನ್ನ ಅಲ್ಲಿ ಗೇಟ್ ಹತ್ರ ಇಟ್ಬಿಟ್ಟು ಬಂದಿದ್ದೀನಿ ಅಂತ. ಮತ್ತು ಅದ್ರದ್ದು ಟಿಕೆಟ್ ರೈಸ್ ಮಾಡಿದ್ರು. ಅವ್ರು ಹೇಳಿದ್ರು, ಒಂದು ವಾರ್ನಿಂಗ್ ಕೊಟ್ಟಿದ್ರು ನನಗೆ ಸ್ವಿಗ್ಗಿ ಕಸ್ಟಮರ್. ನಾನು ಓಕೆ ಬಿಡು ಅಂತ ಅಂದ್ಕೊಂಡೆ. ನೋಡಿದ್ರೆ ಇವರು ಮೊನ್ನೆ ನನಗೆ ಐಡಿನ ಫುಲ್ ಪರ್ಮನೆಂಟ್ಲಿ ಬ್ಲಾಕ್ ಮಾಡಿದ್ದಾರೆ. ಇರಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನನಗೆ ಯುವರ್ ಅಕೌಂಟ್ ಈಸ್ ಟೆಂಪರರಿ ಡಿಆಕ್ಟಿವೇಟೆಡು. ಇವಾಗ ಕಾಂಟ್ಯಾಕ್ಟ್ ಸಪೋರ್ಟ್ಸಲ್ಲಿ ಹೋಗ್ತೀನಿ, ಡ್ಯೂಟಿ ಅಲರ್ಟ್ಸ್ ಇಶ್ಯೂಸಲ್ಲಿ ಹೋಗ್ತೀನಲ್ಲ, ಸ್ಟಾರ್ಟ್ ನಾಟ್ ಅವೈಲೇಬಲ್ ಸ್ಟಾರ್ಟ್ ಡ್ಯೂಟಿ ಅಂತ ಇರುತ್ತೆ, ಅದ್ರ ಮೇಲೆ ಹೋಗ್ತೀನಿ. ಇವಾಗ ಅಪ್ಲೋಡ್ ಇಮೇಜ್ ಇದೆ, ಇದು ಒಂದು ನಿಮಿಷ ಅಪ್ಲೋಡ್ ತೊಗೋತೀನಿ. ಡ್ಯೂಟಿ ಇದ್ರದ್ದು ಸ್ಕ್ರೀನ್ಶಾಟ್ ಇಟ್ಕೊಂಡಿರ್ಬೇಕು ನಾವು. ಅದ್ರ ಫೋಟೋನ ಹಾಕಿದ್ದೀನಿ ಇದರಲ್ಲಿ. ಇನ್ನೊಂದರಲ್ಲೂ ಅದೇ ಫೋಟೋ ಹಾಕೋಣ. ಏನು ಒಂದರಲ್ಲಿ ಹಾಕಿದ್ರೆ ನಡೆಯುತ್ತೆ, ಇನ್ನೊಂದರಲ್ಲೂ ಹಾಕೋಣ ಅದೇ ಫೋಟೋಸ್ನ, ಸೇಮ್ ಫೋಟೋನೇ. ಇವ್ರ ಅಕೌಂಟ್ ಇದೆ ಟೆಂಪ್ರವರಿ ಅಂತ. ಇವಾಗ ಸಬ್ಮಿಟ್ ಕೊಡ್ತೀನಿ. ಸಬ್ಮಿಟ್ ಕೊಟ್ಟಿದ ತಕ್ಷಣ ಎಸ್ಸು, ಅದಾದಮೇಲೆ ಇರಿ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡಿ ಎಲ್ಲಿತ್ತು, 3-4 ಯುವರ್ ID ಈಸ್ ಬಿಗಿನಿಂಗ್ ಪರ್ಮನೆಂಟ್ಲಿ ಡಿಆಕ್ಟಿವೇಟೆಡ್ ಆಗಿದೆ ಅಂತ ಬಂದಿದೆ. ನಾನು ಐ ನೀಡ್ ಮೋರ್ ಹೆಲ್ಪ್ ಅಂತ ಒತ್ತಿದ್ರು ನನಗೇನೂ ಇಲ್ಲ. ಆಪ್ಷನ್ಸು ಕಾಲ್ ಮಾಡ್ತೀನಿ ಅಂತ ಏನೂ ಬರ್ತಾಯಿಲ್ಲ. ಏನು ಅಳ್ಕೋತಿರ್ತೀನಿ ಇರಪ್ಪ, ಅದೇ ಸಿಂಬಲ್ ಹಾಕೊಂಡು ನಾಟ್ ಗುಡ್ ಅಂತ. ಇನ್ನೇನು ಮಾಡೋದು, ಕಾಲ್ ಬ್ಯಾಕ್ ಬರೋಲ್ಲ ಅಂತ. ಆಮೇಲೆ ನಾನು ಹೋಗ್ಬಿಟ್ಟು ಮ್ಯಾನೇಜರ್ ಹತ್ರ ಮಂಗಳವಾರ ಹೋಗ್ಬಿಟ್ಟು ಅವ್ರ ಕಡೆಯಿಂದ ಮ್ಯಾನೇಜರ್ ಕಡೆಯಿಂದ ಮೇಲ್ಗೆಲ್ಲ ಹಾಕ್ಸಿದ್ದೀನಿ. ನೋಡೋಣ, ಒಂದು 3-4 ದಿವಸ ಟೈಮ್ ಕೊಟ್ಟಿದ್ದಾರೆ. ನೋಡಿ ಏನಾದರೂ ಮಾತಾಡಿಬಿಟ್ಟು ಮೇಲ್ಗಡೆ ID ಈ ಥರ ನಮ್ಮದೆಲ್ಲ ಇವಾಗ ಪೊಲೀಸ್ ಎನ್ಕ್ವೈರಿ ಹೆಂಗಾಗತ್ತಲ್ಲ ಆ ಥರ ಎನ್ಕ್ವೈರಿ ಮಾಡ್ತಾರೆ ಅಂತ ಹೇಳಿದ್ದಾರೆ. ನೋಡಿ ಎಷ್ಟು ಅವ್ರ ಕಸ್ಟಮರ್ಗೆ ಫೋನ್ ಮಾಡಿಬಿಟ್ಟು ಅವ್ರ ಅಮೌಂಟು ರಿಫಂಡ್ ಆಗಿದೆ ಅಂತೆ ಕಸ್ಟಮರ್ಗೆ ಅವತ್ತೇ. ಆಮೇಲೆ ನಾನು ಈ ಥರ ವೀಡಿಯೋ ನನ್ನ ಹತ್ರ ಪ್ರೂಫ್ ಇತ್ತಲ್ಲ, ಒಂದು RNRದು ಆಗಿತ್ತಲ್ಲ, ಅದನ್ನು ಕಸ್ಟಮರ್ಸ್ ಹೋಗ್ಬಿಟ್ಟು 3 ರಾಂಗ್ ಆಪ್ಷನ್ಸ್ ಕೊಟ್ಟಿದ್ರಲ್ಲ, ಅದಕ್ಕೆ ಈಗ ನೋಡ್ಬೇಕಾರೆ ತೋರಿಸ್ತೀನಿ. ಶೋ ಮೋರ್ ಆರ್ಡರ್ಸು, ಒಂದು ಮಾರ್ಕ್ ಡೆಲಿವರಿ A2Bದು, ಇದು RNRದು ಇಲ್ಲಿದೆ ನೋಡಿ. RNR 3 ಮಾರ್ಚಿಗೆ ಆಗಿರೋದು ಇದು ಮಾರ್ಕ್. ಅವರು ಟಿಕೆಟ್ ರೈಸ್ ಮಾಡಿದ್ರು. ಅದು ಒಂದು ಸಲ ವಾರ್ನಿಂಗ್ ಕೊಟ್ಟಿದ್ರು ಮೊನ್ನೆ. ಮತ್ತು ಇದ್ರದ್ದು ಕೊಟ್ಟವ್ರು ನೋಡಿ, A2Bಯಿಂದ ಇದು 15ನೇ ಮಾರ್ಚಿದು. ಇದು ಕೊಟ್ಟವ್ರೆ, ಇದ್ರದ್ದು ಅವತ್ತೇ ಅನಿಸುತ್ತೆ. ಇದು 15, ಇದು ಯಾವುದು 16ನೇ ತಾರೀಕು. ನನ್ನ ಡ್ಯೂಟಿನೇ ಆಗಿಲ್ಲ. ಇದೇನು ಕೊಟ್ಟವ್ರೆ ಅಂತ ಗೊತ್ತಿಲ್ಲ. ಪರ್ಮನೆಂಟ್ಲಿ ಡಿಆಕ್ಟಿವೇಟ್ ಅಂತ ಇದನ್ನು ಕೊಟ್ಟಿದ್ದಾರೆ, ಮೆಸೇಜ್ ಮಾಡಿದ್ದಾರೆ. ಇದು ಬಂದುಬಿಟ್ಟು ಅಣ್ಣದ ಬೋನ್ A2Bಯಿಂದ. ಇದು ಇವತ್ತು ಕೊಟ್ಟಿರೋ, ಅದು 16ನೇ ತಾರೀಕು. ಅಂದರೆ ಈ ಥರ ನೀವು A2Bಯಿಂದ ಹೋಟೆಲ್ ಕೊಟ್ಟಿರೋ ಕಸ್ಟಮರ್ ಕೊಟ್ಟಿಲ್ಲ ಅಂತ ಅಂದ್ಕೊಂಡು ಪರ್ಮನೆಂಟ್ಲಿ ಡಿಆಕ್ಟಿವೇಟ್ ಕೊಟ್ಟಿದ್ದಾರೆ ಅಂತ. ಇರಿ, ಕಸ್ಟಮರ್ ನಾಟ್ ರೀಚೇಬಲ್, ಅಡ್ರೆಸ್ ಇದು ಇನ್ಕರೆಕ್ಟ್, ಹೆಲ್ಪ್ ರಿಕ್ವೆಸ್ಟ್ ಆ್ಯಂಡ್ ವೇಟ್ ಫಾರ್ ಎನ್ ಏಜೆಂಟ್ ಆಲ್ಸೋ ಟು ವೇಟ್ ಅಂತ ಏನು ಹಾಕೋರೆ. ನನಗೆ ಇಂಗ್ಲೀಷ್ ಕರೆಕ್ಟಾಗಿ ಓದಕ್ಕೆ ಬರೋಲ್ಲ. ರಿಸಲ್ಟ್ ಐ ವಾರ್ನಿಂಗ್ ಹ್ಯಾಸ್ ಬಿನ್ ಇಶ್ಯೂಡ್, ರಿಪೋರ್ಟೆಡ್ ರಾಂಗ್ ಆ್ಯಕ್ಷನ್ ವಿಲ್ ರಿಸಲ್ಟ್ ಇನ್ ಡೈರೆಕ್ಷನ್ ಫಾರ್ ವೀಕ್ಲಿ ಅರ್ನಿಂಗ್ಸ್ ಇಸ್ ಟೆಂಪ್ರೇಷನ್. ಏನೋ ಬಂದೈತೆ ಇದು, ನೋಡೋಣ. ಇದರಲ್ಲಿ ಇವಾಗ ಹೋಗ್ಬಿಟ್ಟು ಬೇಕಾದ್ರೆ ಟಿಕೆಟ್ ರೈಸ್ ಮಾಡೋಣ ರೀ. ಇದು ಹೊತ್ತು 3 ಡೈಲ್ಸು, ರಿಕ್ವೆಸ್ಟ್ ರಿವ್ಯೂ ಅಂತ ಐತೆ. ಇದರಲ್ಲೂ ಫೋಟೋನೇ ಕೇಳ್ತೈತಲ್ಲ, ಸೇಮ್ ಫೋಟೋನೇ ಹಾಕೋಣ. ಆದರೂ ಏನಾದರೂ ಬರುತ್ತೆ ನೋಡೋಣ. ಇವಾಗ ಕೊಡ್ತೀನಿ ಸಬ್ಮಿಟ್. ಮತ್ತು ಅದರಲ್ಲಿ ಎಸ್ ನೀಡ್ ಫೋರ್ ಏನೂ ಇಲ್ಲ ನೋಡಿ, ಏನೂ ಬರ್ತಾಯಿಲ್ಲ. ಆಲ್ಮೋಸ್ಟ್ ನಂದು 2 ಆರ್ಡ್ರ್ ಈ ಥರ ಆಗಿದೆ. ಅಂದರೆ ಅವ್ರ ಕಸ್ಟಮರ್ಗೆ ಫಸ್ಟ್ RNR ನಂದು A2Bದು ಮಿಸ್ ಆಗಿದೆ ನನ್ನ ಕಡೆ, ನಾನು ಒಪ್ಕೋತೀನಿ. ಆದರೆ RNR ಮಿಸ್ ಆಗಿಲ್ಲ. ವೀಡಿಯೋನ ಇದೆ, ತೋರಿಸ್ತೀನಿ ಇರ್ಬೇಕಾದ್ರೆ ನಾನು ನಿಮಗೆ.
ಅಲ್ಲಿ ಇಟ್ಬಿಟ್ಟು ಇದರಲ್ಲಿ ತೋರಿಸ್ತೀನಿ ವಿಡಿಯೋನಿದೆ ನನ್ನ ಹತ್ರ, ಅದನ್ನು ಅಲ್ಲಿ ಇಟ್ಬಿಟ್ಟು ಬನ್ನಿ ಅಂತ. ಅವ್ರದ್ದೇ ಕಸ್ಟಮರ್ದು, ಬೇರೆ ಯಾರ್ದು ಅಲ್ಲ. ವಿಡಿಯೋ ಇದೆ. ಗೇಟ್ ಹತ್ರ ಇಡಕ್ಕೆ ಹೇಳಿದ್ದಾರೆ, ಗೇಟ್ ಹತ್ರ ಇಟ್ಟಿದ್ದೀನಿ. ಡ್ರಾಪ್ ಕೊಟ್ಬಿಡೋಣ ಇವಾಗ. ಡೆಲಿವರಿ ಈ ಥರ ಗೇಟ್ ಹತ್ರ ಇಟ್ಬಿಟ್ಟು ಹೋಗಿ ಅಂತ ಹೇಳಿದ್ದಾರೆ. ಇಟ್ಟಿದ್ದೀನಿ, ಡ್ರಾಪ್ ಕೊಟ್ಬಿಡೋಣ ಇವಾಗ. ಡೆಲಿವರಿ ಫಸ್ಟ್ ಆರ್ಡ್ರು ಇದು ಅರ್ಧ ಗಂಟೆ 12:50 ಗಂಟೆ ಆಗಿದೆ ನೋಡಿ. ಇವಾಗ ಡ್ರಾಪ್ ಕೊಡ್ತಾ ಇದ್ದೀನಿ. ಪಿಕಪ್ ಮಾಡಿ ಅಲ್ಲಿ ಇಟ್ಟಿದ್ದೀನಿ. ಇವಾಗ ಹೋಗೋಣ ನೋಡಿ. ಅಲ್ಲಿ ಇಟ್ಟುಬಿಟ್ಟು ಬಂದಿದ್ದೀನಿ ನಾನು ಆರ್ಡ್ರನ್ನ. ಅವ್ರ ಕಸ್ಟಮರ್ ನಂಬರು ನನಗೆ ಕಸ್ಟಮರ್ ಕೇರಿಂದ ಅವ್ರ ನಂಬರ್ ತೊಗೊಂಡು ಅವ್ರ ವಾಟ್ಸಪ್ ಇದನ್ನು ಕಳಿಸಿದ್ದೀನಿ ರೀ. ಒಂದು ನಿಮಿಷ ಅವ್ರದ್ದು ಯಾವುದಂತ ನಂಬರ್ ತೋರಿಸಲ್ಲ, ಓಕೆ ಅಂತ ಹಾಕಿರೋದು ಅಂತ ತೋರಿಸ್ತೀನಿ. 3 ಮಾರ್ಚು ಇರಿ ತೋರಿಸ್ತೀನಿ, ಒಂದೇ ನಿಮಿಷ. 8 ಮಾರ್ಚ್ ಬಂತು. ಇವಾಗ 3 ಮಾರ್ಚ್ ಎಲ್ಲೈತಪ್ಪ? 3 ಹಾಂ, ಇಲ್ಲ ನಾನು ಅದನ್ನು ವೀಡಿಯೋನ ಕಳಿಸಿದ್ದೆ ಅವ್ರಿಗೆ. ಆ ವಿಡಿಯೋ ಕಳಿಸಿದ್ದಕ್ಕೆ ಓಕೆ ಅಂತ ಕಳಿಸಿದ್ದಾರೆ ಕಸ್ಟಮರು. ಇದು ನಾನು ಕಳ್ಸೋಕೆ, ಇದು ವಿಡಿಯೋ ಮಾತ್ರ ನಾನು ಕಳಿಸಿದ್ದೀನಿ, ಓಕೆ ಅಂತ ಹೇಳಿರೋ ಕಸ್ಟಮರು. ಅವ್ರ ನಂಬರ್ ತೋರಿಸಲ್ಲ, ಮತ್ತೆ ಎಲ್ಲರೂ ಕಮೆಂಟ್ ಮಾಡಿಬಿಟ್ಟು ನಂಬರ್ಗೆ ಫೋನ್ ಹಚ್ಚಿರ್ತಾರೆ ಅಂತ ನಾನು ನಂಬರ್ ತೋರಿಸೋಕ್ಕಿಲ್ಲ. ಓಕೆ ಅಂತ ಅವ್ರು ಹೇಳಿದ್ರು. ಆದರೂ ಟಿಕೆಟ್ ರೈಸ್ ಮಾಡಿಬಿಟ್ಟು ಈ ಥರ ಮಾಡಿದ್ದಾರೆ ಕಸ್ಟಮರ್ ಸಪೋರ್ಟ್ ಅವರು. ಕರೆಕ್ಟಾಗಿ ನಮ್ಮ ಕಡೆ ಇನ್ಫಾರ್ಮೇಷನ್ ತೊಗೊಳ್ದೆ. ಇವಾಗ ಎ ತಪ್ಪಿದೆ ಒಪ್ಕೋತೀನಿ. ಒಂದ್ಸಲ ಆಗಿದೆ ಅಂದರೆ ಒಂದ್ಸಲ ಆದರೆ ಇದನ್ನ ಇರ್ತೀನಿ. ನಂದು ತಪ್ಪೇ ಮಾಡಿಲ್ಲ, ಆದರೆ ತಪ್ಪು ನನ್ನ ಮೇಲೆ ಹಾಕಿದ್ದಾರೆ. ಕಸ್ಟಮರ್ ಕಡೆ ತಪ್ಪಿತ್ತು, ಆದರೂ ನನ್ನ ಕಡೆ ಹಾಕಿದ್ದಾರೆ. ಇದು 2ನೇ ಆರ್ಡ್ರನ್ನ ನನ್ನ ತಪ್ಪಿದೆ. ಅದು 22 ಫ್ಲೋರ್ 222 ಅಲ್ಲಿ ಕೊಡಬೇಕಿತ್ತು, ಅದು ಮಿಸ್ ಆಗಿ ನಾನು 22 ಅಂದಿದ್ದು ಬರೀ 2nd ಫ್ಲೋರಲ್ಲಿ ಕೊಟ್ಟಿದ್ದೀನಲ್ಲ, ಅದು ನನ್ನ ತಪ್ಪಾಗಿದೆ. ನಾನು ಮ್ಯಾನೇಜರ್ ಹತ್ರ ರಿಕ್ವೆಸ್ಟ್ ಮಾಡ್ಕೋತೀನಿ. ID ಇನ್ನೂ 3-4 ದಿವಸ ಅಂತ ಹೇಳಿದ್ದಾರೆ. ವೇಟ್ ಮಾಡ್ತೀನಿ, ನೋಡೋಣ ಏನಾಗುತ್ತೆ. ನನ್ನ ಹತ್ರ ಗೊತ್ತಲ್ಲ. ದಯವಿಟ್ಟು ನೀವು ನಾವು ಮಾಡಿರೋ ತಪ್ಪನ್ನು ನೀವು ಯಾರೂ ಮಾಡೋಕ್ಕೋಗ್ಬಿಡಿ. ಆ ಫೋಟೋ ಶೋ ಇದ್ರಾ ಕಾಲ್ ಮಾಡಿ ಬೆಲ್ ಮಾಡಿಲ್ಲದ್ರೆ ಕೊಟ್ಬಿಟ್ಟು ಬನ್ನಿ. ಫೋಟೋ ಇತ್ತಾ ಸುಮ್ಮನೆ ಇಟ್ಬಿಟ್ಟು ಬರೋಕ್ಕೆ ಹೋಗ್ಬಿಡಿ ದಯವಿಟ್ಟು. ಫುಡ್ ಡ್ಯಾಮೇಜ್ ಆಗಿದೆ, ಅದನ್ನಾಗಿದೆ, ಇದನ್ನೈತಿ, ಏನೂ ರೀಸನ್ ಕೊಡಬೇಕು. ಫುಡ್ ಡ್ಯಾಮೇಜ್ ಇದ್ದರೆ ಬಿಟ್ಟಾಕಿ, ಟಿಕೆಟ್ ರೈಸ್ ಮಾಡಿ ಯಾವಾಗಿಂದ ಅವಾಗ ಇಶ್ಯೂ ಸಾಲ್ವ್ ಆಗುತ್ತೆ. ಇವಾಗ ಬರೀ ಫೋಟೋ ಐತೆ, ನಾನು ಇಟ್ಬಿಟ್ಟು ಬಂದೆ 22 ಅಲ್ಲಿ 2ನೇ ಫ್ಲೋರಲ್ಲೇ 22 ನಂಬರ್ ಮನೆಗೆ ಕೊಟ್ಬಿಟ್ಟು ಬಂದೆ. ಏನು ಮಾಡೋದು, ಐಡಿನೇ ಬ್ಲಾಕ್ ಮಾಡ್ಕೊಂಡಿದ್ದೀನಿ ಇವಾಗ. ಅದು ಪರ್ಮನೆಂಟ್ಲಿ, ಟೆಂಪರರಿಗೆ 2-3 ಸಲ ಆನ್ ಆಗಿಬಿಡ್ತಿತ್ತು, ಪರ್ಮನೆಂಟ್ಲಿ ಆಗಿದೆ. ಏನೂ ಮಾಡೋಕ್ಕಲ್ಲ. ಮೇಲ್ಗೆ ಕಳಿಸಿದಾರಂತೆ ಮ್ಯಾನೇಜರ್ ಹತ್ರ ಮಂಗಳವಾರ ಹೋದಾಗ. ಇವತ್ತು ಮಂಗಳವಾರ ಅಂದ್ರೂ ಇವತ್ತು ಯಾವಾರ, ಇವತ್ತು ಗುರುವಾರ. ಆಲ್ಮೋಸ್ಟು 2-3 ದಿವಸ ಆಯಿತು. ನಾನು ಇನ್ನೂ ಅವ್ರ ಕಡೆಯಿಂದ ಮ್ಯಾನೇಜರ್ ಅವರೇ ಕಾಲ್ ಮಾಡಿಬಿಟ್ಟು ಹೇಳ್ತಂದವ್ರೆ. ನಮ್ಮ ಝೋನ್ ಮ್ಯಾನೇಜರ್ ಹತ್ರ ಹೋಗಿದ್ದೆ, ರಾಜನಗರ. ನೋಡೋಣ ಇನ್ನು ಏನೇನಾಗುತ್ತೋ. ನನ್ನ ಹಣೆ ಬರೋದಿಲ್ಲ ಐಡಿಯಾ. ಅಂದರೆ ಇವಾಗ ನಾನು ಇಷ್ಟು ದಿವಸ ವರ್ಷದಿಂದ ಕೆಲಸ ಮಾಡ್ಕೊಂಬಂದಿದ್ದೀನಿ ಸ್ವಿಗ್ಗಿದಲ್ಲಿ. ಇವಾಗ ಸಡನ್ನಾಗಿ ರ್ಯಾಪಿಡೋ ಆಗಲಿ, ಸೋಡೋಪ್ಯಾಕ್ಸ್ ಆಗಲಿ, ಝೊಮ್ಯಾಟೊ ಐಡಿನೂ ಐತೆ, ರ್ಯಾಪಿಡೋ ಐಡಿನೂ ಐತೆ. ಬೇಕಾದ್ರೆ ನಾನು ಇವತ್ತು ಮಾಡಿರೋದು ರ್ಯಾಪಿಡೋ ಎಷ್ಟು ಒಂದು 7-8 ಅವರ್ ಮಾಡಿದ್ದೀನಿ ಅನ್ಕೋತೀನಿ. ಒಂದು 8:30 ಗಂಟೆಯಿಂದ ಇದುವರೆಗೂ ಇವಾಗ ಜಷ್ಟೇ ಬಂದಿರೋದು ಮನೆಗೆ. ನಾನು ಮ್ಯಾನೇಜರ್ ಕಡೆ, ಇನ್ನೂ ಮ್ಯಾನೇಜರ್ ಕಡೆಯಿಂದ ಅವ್ರ ಕಡೆಯಿಂದ ಮೇಲೆ ಯಾವುದೂ ಬಂದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನು ಈ ವಿಡಿಯೋ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ನೋಡೋಣ, ಆದರೆ ನಮ್ಮ ಮ್ಯಾನೇಜರ್ ಮಾಡಿಕೊಡ್ತೀನಿ ಅಂತ ಹೇಳೋರೆ. ವೇಟ್ ಮಾಡ್ತೀನಿ ಅಷ್ಟೇ. ವೇಟ್ ಮಾಡಿದ್ರೆ ನಮಗೇನು ಇಷ್ಟು ದಿವಸನೇ 4 ದಿವಸ ಆಯಿತು. ಇವತ್ತು ಶನಿವಾರ ಆಗಿರೋದು, ಆಲ್ಮೋಸ್ಟ್ ಇವತ್ತು ಗುರುವಾರ 5 ದಿವಸ ಆಯಿತು. ಇನ್ನೊಂದು 4 ದಿವಸ ವೇಟ್ ಮಾಡೋಣ. ಅಲ್ಲಿ ರ್ಯಾಪಿಡೋನ ಝೊಮ್ಯಾಟೊ ಮಾಡ್ಕೊಂಡಿರ್ತೀನಿ. ನೀವು ನಾ ಮಾಡಿರೋ ತಪ್ಪನ್ನ ದಯವಿಟ್ಟು ನೀವು ಯಾರೂ ಮಾಡೋಕ್ಕೆ ಹೋಗ್ಬೇಡಿ. ಫೋಟೋ ಐತಾ ಬೆಲ್ ಮಾಡಿ, ಇಲ್ಲ ಕಾಲ್ ಮಾಡಿ ಕೊಟ್ಬಿಡಿ ಅಷ್ಟೇ. ಕಸ್ಟಮರ್ ಹತ್ರ 2 ನಿಮಿಷ ಬಯಸ್ಕೊಂಡು ಪರವಾಗಿಲ್ಲ. ಐಡಿನ ಹೋದ್ರೆ ಏನು ಮಾಡ್ತೀರಾ? ಒಂದು ID ಹೋದರೆ ಒಂದು ಆಧಾರ್ ಕಾರ್ಡ್, ಒಂದು ಪ್ಯಾನ್ ಕಾರ್ಡ್ ಮೇಲೆ, ಒಂದು ನಂಬರ್ ಮೇಲೆ ಒಂದೇ ಸಲ ID ಆಗೋದು. ಮತ್ತು ಬೇರೆ ID ಆಗಲ್ಲ. ನಾನು ಬೇರೆಯವ್ರ ID ಮೇಲೆ ಹೊಡಿಬೋದು. ಅದು ಫೋಟೋ ಮತ್ತು ಸೆಲ್ಫಿ ಕೇಳ್ತಿರುತ್ತಲ್ಲ, ಆವಾಗ ಎಲ್ಲ ನಮ್ದು ಏನಾದ್ರು ಹೆಚ್ಚು ಕಮ್ಮಿ ಆದ್ರೂ ನಮಗಾಗುತ್ತೆ. ಆದರೂ ID ಬೇರೆಯವ್ರು ಇರುತ್ತಲ್ಲ, ಬೇರೆ ಫ್ರೆಂಡ್ಸ್ ಯಾರೋ ತೊಗೊಂಡ್ಬಿಟ್ಟು ಮಾಡ್ತಿರ್ತೀವಿ, ಅವ್ರಿಗೆ ಹೋಗುತ್ತೆ. ನಮ್ಗೆ ಏನಾದ್ರು ಇಂಜೂರ್ ಆದರೂ ಅದಕ್ಕೆ ನಾನು ಬೇರೆಯವ್ರು ID ಮಾಡ್ಕೊಂಡು ಹೊಡಿತಾ ಇಲ್ಲ ಅಷ್ಟೇ. ನೋಡೋಣ ಮುಂದೆ ಏನಾಗುತ್ತೆ ಅಂತ ತಿಳಿಸ್ತೀನಿ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ, ಬಾಯ್.